ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಗುಡ್ ಈವ್ನಿಂಗ್ ಎಲ್ಲರಿಗೂ ಕೂಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಯನ್ನ ಶುರು ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ಬಂದು ದಿ ಮೋಸ್ಟ್ ಇಂಪಾರ್ಟೆಂಟ್ ಏಷ್ಯಾ ಕಾಂಟಿನೆಂಟ್ ಬಗ್ಗೆ ನನ್ನೆ ತಿಳಿಸ್ಕೊಡ್ತಾ ಇದೆ. ಅದನ್ನ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏಷ್ಯಾ ಖಂಡದ ಸಂಪೂರ್ಣ ಮಾಹಿತಿ ನಿಮ್ಗೋಸ್ಕರ. ಇದು ನಿಮ್ಗೆ ಏನು 6th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ ಅದೇ ಫೈನಲ್. ಮತ್ ನಿಮ್ಗೆ ಅಪ್ಗ್ರೇಡ್ ಅಲ್ಲಿ ಅದ್ ಸಿಗುತ್ತೆ ಇದ್ ಸಿಗುತ್ತೆ ಏನು ಇಲ್ಲ. ಇದ್ರಲ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಡೀಟೇಲ್ ಆಗಿ ನಾನು ಪಾಠನಲ್ಲೂ ಕೂಡ ಕೊಟ್ಟಿದ್ದೀನಿ, ಜೊತೆಗೆ ಕ್ವಶನ್ ಅಂಡ್ ಆನ್ಸರ್ ಸರಣಿಯಲ್ಲೂ ಕೂಡ ಕೊಡ್ತಾ ಇದ್ದೀನಿ. ಎಸ್, ಲೆಟ್ಸ್ ಮೂವ್ ಆನ್. 15th ಕ್ವಶನ್ ವರ್ಗೂ ನೆನ್ನೆ ಮಾಡಿದ್ದೆ ನಾನು. ಇವತ್ತು ನಾವು 16th ಇಂದ ಶುರು ಮಾಡೋಣ. ಈ ಕೆಳಗಿನ ಯಾವ ಮರುಭೂಮಿ ಏಷ್ಯಾದಲ್ಲಿ ಕಂಡು ಬರುತ್ತೆ? ವಿಚ್ ಆಫ್ ದಿ ಫಾಲೋಯಿಂಗ್ ಡೆಸರ್ಟ್ ಈಸ್ ಲೊಕೇಟೆಡ್ ಇನ್ ಏಷ್ಯಾ ಅಂತ ಇದೆ. ಸಹರಾ ಮರುಭೂಮಿ, ಹಾಗೆ ಗೋಬಿ ಮರುಭೂಮಿ, ಕಲಹರಿ ಮರುಭೂಮಿ ಹಾಗೂ ಅಟಕಾಮಿ ಮರುಭೂಮಿ ಅಂತ ಇದೆ. ಹಾಗಾದ್ರೆ ಯಾವ ಮರುಭೂಮಿ ಏಷ್ಯಾದಲ್ಲಿ ಕಂಡು ಬರುತ್ತೆ? ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ. ಓಕೆ, ಇದಕ್ಕೆ ಸಹರಾ ಮರುಭೂಮಿ ಅಂತ ಹೇಳಿದ್ರೆ ಇಲ್ಲ, ಗೋಬಿ ಮರುಭೂಮಿ ಇಸ್ ದ ರೈಟ್ ಆನ್ಸರ್. ಈ ಗೋಬಿ ಮರುಭೂಮಿ ಏನಿದೆ ಉತ್ತರ ಚೀನಾ ಹಾಗೆ ದಕ್ಷಿಣದ ಮಂಗೋಲಿಯಾದಲ್ಲಿ ಕಂಡು ಬರುತ್ತೆ. ಇದು ತಂಪಾದ ಮರುಭೂಮಿ. ನಿಮಗೆ ಗೊತ್ತಿದೆ, ಬಹಳಷ್ಟು ವೈಡ್ ಆಗಿರ್ತಕ್ಕಂಥದ್ದು ಸಹರಾ ಮರುಭೂಮಿ ಅಂತ. ಅದು ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಆಫ್ರಿಕಾದ ಸಹರಾ ಮರುಭೂಮಿ ಅಂತಲ್ಲ, ಇದು ಮರುಭೂಮಿ ಹೇಳೋದಕ್ಕೆ ಹೆಸರಾದ್ರೂ ಕೂಡ ತಂಪಾದ ವಾತಾವರಣವನ್ನ ಹೊಂದಿರುವಂತಹ ಒಂದು ಮರುಭೂಮಿ. ಏಷ್ಯಾದಲ್ಲಿ ಭಾರತ ಪಾಕಿಸ್ತಾನ್ ಏನಿದೆ ಅದರ ಗಡಿಯಲ್ಲಿ ಇರ್ತಕ್ಕಂಥ ಥಾರ್ ಮರುಭೂಮಿ. ಏಷ್ಯಾದಲ್ಲಿ ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿ ಏನ್ ಬರುತ್ತೆ ಅದು ಪಾಕಿಸ್ತಾನ್ ಗಡಿಯಲ್ಲಿ ಕಂಡು ಬರುತ್ತೆ. ಅರೇಬಿಯನ್ ಮರುಭೂಮಿ, ಇವೆಲ್ಲವೂ ಕೂಡ ಈ ನಮ್ಮ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಇತರೆ ಮರುಭೂಮಿಗಳು ಅಂತ ಹೇಳ್ತಾ ಇದೀವಿ. ಸೊ ಮರುಭೂಮಿಗಳು ಯಾಕೆ ಬೇಕು, ಯಾಕೆ ಹಿಂಗೆ ಅಂತಂದ್ರೆ, ಮರ ಭೂಮಿಗಳ ವಸತಿಗಳೇನಿದೆ ಅಂತಂದ್ರೆ ಸಾಮಾನ್ಯವಾಗಿ ಬೇರೆ ಪ್ರದೇಶದಲ್ಲಿ ವಾಸ ಮಾಡೋದ್ಕಿಂತಲೂ ಕೂಡ ಅಲ್ಲಿ ಬಹಳ ಕಷ್ಟ ಇರುತ್ತೆ. ನೀರ್ ಸಿಗಲ್ಲ. ಕೆಲವೊಂದ್ ಕಡೆ ವಯಸ್ಸಿಸ್ಗಳು ಅಂತ ಇರುತ್ತೆ. ವಯಸ್ಸಿಸ್ ಅಂತಂದ್ರೆ ಎಲ್ಲೋ ಒಂದು ಗುಂಡಿಯಲ್ಲಿ ಒಂದಷ್ಟು ನೀರ್ಗಳನ್ನ ಲಭ್ಯವಾಗಿ ಇಟ್ಕೊಂಡಿರುತ್ತೆ ಅಷ್ಟೇನೆ. ಒಂಟೆಗಳು ಹೆಚ್ಚಾಗಿ ಅಲ್ಲಿ ವಾಸ ಮಾಡುತ್ತೆ. ತನ್ನ ಡುಬ್ಬದಲ್ಲಿ ಸಿಕ್ಕಾಪಟ್ಟೆ ನೀರನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ ಒಂಟೆ. ಬಟ್ ನಾವು ಮನುಷ್ಯರು, ನಮಗೆ ರೆಗ್ಯುಲರ್ ಆಗಿ ಏನ್ ಬೇಕಾಗತ್ತೆ, ವಾಟರ್ ಸೋರ್ಸ್ ಬಹಳ ಇಂಪಾರ್ಟೆಂಟ್. ಮರುಭೂಮಿ ಅಂತಂದಾಗ ಕೆಲವೊಂದು ವಯಸ್ಸುಗಳಲ್ಲಿ ಮಾತ್ರ ನೀರು ಕುಡಿಯಕ್ಕೆ ಸಾಧ್ಯ. ಓಕೆ, ಹಾಗೆ ವ್ಯಾಪಾರ ಮಾರ್ಗ, ಅಲೆಮಾರಿ ಜೀವನ ಶೈಲಿ, ಇವಕ್ಕೆಲ್ಲವಕ್ಕೂ ಕೂಡ ಮರುಭೂಮಿಗಳು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ಬೋದು. ಇನ್ನು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾಕ್ಕೆ ವಿಶೇಷವಾಗಿ ಪ್ರಮುಖವಾದಂತಹ ಹವಾಮಾನ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇವೆಲ್ಲ ಪ್ರಾದೇಶಿಕ ವಿಭಾಗಗಳು. ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾ, ಇವೆಲ್ಲವೂ ಕೂಡ ಏಷ್ಯಾ ಖಂಡದ 5 ಪ್ರಮುಖ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ನಾನು ತಿಳಿಸಿದೀನಿ ನಿಮಗೆ. ವಿಡಿಯೋ ನೋಡ್ಕೋಬೇಕು. ಯಾಕೆಂದ್ರೆ ವಿಡಿಯೋ ನೋಡಿದ್ರೆ ನಿಮಗೆ ಅದ್ರಲ್ಲಿ ಏನೇನೆಲ್ಲ ಹೇಳಿರ್ತೀನಿ, ಎಕ್ಸ್ಟ್ರಾ ಕೂಡ ಹೇಳಿರ್ತೀನಿ. PDF ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದಷ್ಟು ಮಾಹಿತಿಗಳು ಕಡಿಮೆ ಸಿಗ್ಬೋದು ನಿಮಗೆ. ಬಟ್ ವಿಡಿಯೋನಲ್ಲಿ ಹಂಗಾಗಲ್ಲ, ಮಾಹಿತಿಗಳು ಜಾಸ್ತಿ ಇರುತ್ತೆ. ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅದ್ರ ಕ್ಲಾರಿಟಿ ಸಿಗತ್ತೆ. ಹಾಗಾದ್ರೆ ಮಾನ್ಸೂನ್ ಗಾಳಿ, ಹಾಗೆ ಟೋರ್ನಡೋಗಳು, ಮತ್ತೆ ಬ್ಲಿಜರ್ಡ್ಸ್ ಅಂದ್ರೆ ಹಿಮ ಬಿರುಗಾಳಿಗಳು, ಮೆಡಿಟರೇನಿಯನ್ ಗಾಳಿಗಳು ಅಂತ ಇದೆ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾಕ್ಕೆ ವಿಶೇಷವಾಗಿ ಪ್ರಮುಖವಾದಂತಹ ಹವಾಮಾನ ಲಕ್ಷಣ ಯಾವುದು ಅಂತ ಪ್ರಶ್ನೆ ಇದೆ. ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಓಕೆ, ಇದಕ್ಕೆ ಮಾನ್ಸೂನ್ ಗಾಳಿಗಳು ಅಂತ ಹೇಳಿ ಹೇಳಿದ್ರಿ. 100% ಸರಿಯಾಗಿದೆ. ಯಾಕೆ ಅಂತಂದ್ರೆ ನಮ್ದು ಕೂಡ ಏನ್ ಭಾರತ ಇದೆ, ನಮ್ದು ಮಾನ್ಸೂನ್ ಮಾರುತಗಳಿಂದನೇ ಮಳೆ ಬರುವಂತದ್ದು. ಮಾನ್ಸೂನ್ ಗಾಳಿಗಳೇನಿದೆ ದಕ್ಷಿಣ ಆಗ್ನೇಯ ಏಷ್ಯಾ ಪ್ರದೇಶಗಳಿಗೆ ಋತು ಸಹಜ. ಈಗ ಮಳೆಗಾಲ ಅಂತಂದಾಗ ಋತುಮಾನಗಳಿದೆ ನಮ್ಮಲ್ಲಿ. ಬೇಸಿಗೆಗಾಲ, ಮಳೆಗಾಲ, ಮತ್ತೆ ನೈಋತ್ಯ ಮಾನ್ಸೂನ್ ಮಾರುತಗಳ ಹಿಂದಿರುಗುವಿಕೆ ಕಾಲ, ಚಳಿಗಾಲ ಅಂತೇಳಿ ಋತು ಸಹಜ
ಇದೆ. ಆ ಋತು ಸಹಜ ಮಳೆಗಳಲ್ಲಿ ಏನ್ ಮಾಡುತ್ತೆ, ಈ ಮಾನ್ಸೂನ್ ಮಳೆಗಳಿಂದ ಅತ್ಯಂತ ವಿಪರೀತ ಭಾರಿ ಮಳೆಗಳನ್ನ ತರ್ತಕ್ಕಂತ ಮಾರುತಗಳು ಅಂದ್ರೆ ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ನಮ್ಗೆ ಇವು ತುಂಬಾ ಕೃಷಿಗೂ ಕೂಡ ಬಹಳ ಮುಖ್ಯವಾದಂತಹ ಮಳೆಗಳಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಭತ್ತದ ಕೃಷಿಗೆ ಬಹಳ ಅವಶ್ಯಕವಾಗಿರುತ್ತೆ. ಮಾನ್ಸೂನ್ ಸರಿಯಾಗಿ ಬರ್ದಿದ್ರೆ ಆ ವರ್ಷ ಏನಾಗುತ್ತೆ, ಕಂಪ್ಲೀಟ್ ಆಗಿ ಬರ ಬಂತು ಅಂತ ಹೇಳಿ ಕೂಡ ಹೇಳ್ತೀವಿ. ಅತಿಯಾಗಿ ಬರಿದರೆ ಪ್ರವಾಹ ಕೂಡ ಉಂಟಾಗುವಂತ ಸ್ಥಿತಿಯಲ್ಲಿ ಇರುತ್ತೆ. ಸೊ ಒಟ್ಟಾರೆಯಾಗಿ ಮಾರುತಗಳಾಗಿರ್ಬೋದು ಅಥವಾ ಹವಾಮಾನ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಜನಜೀವನದ ಮೇಲೆ ಅಸ್ತವ್ಯಸ್ತಗಳನ್ನ ಉಂಟು ಮಾಡೋದಂತೂ ಸಹಜ. ಆ ಮಳೆಯ ನಿರ್ಧಾರದ ಮೇಲೆ ಕೃಷಿ, ಆರ್ಥಿಕತೆ, ಜನವಸತಿ, ದೈನಂದಿನ ಜೀವನ ಎಲ್ಲವೂ ಕೂಡ ಡಿಪೆಂಡೆನ್ಸಿಯನ್ನ ತೋರಿಸ್ತಾ ಹೋಗ್ತದೆ. ಸರಿನಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ಧರ್ಮದ ಉದ್ಭವ ಏಷ್ಯಾದಲ್ಲಿ ಆಗಿಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ರಿಲಿಜಿಯಸ್ ಡಿಡ್ ನಾಟ್ ಒರಿಜಿನೇಟೆಡ್ ಇನ್ ಏಷ್ಯಾ? ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಹಾಗೆ ಹಿಂದೂ ಧರ್ಮ ಅಂತ ಇದೆ. ಯಾವ ಧರ್ಮದ ಉದ್ಭವ ಏಷ್ಯಾದಲ್ಲಿ ಇಲ್ಲ? ಕಮಾನ್, ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ಇದಕ್ಕೆ ಸರಿಯಾದ ಉತ್ತರ ಕ್ರೈಸ್ತ ಧರ್ಮ ಅಂತ ಹೇಳಿ ಹೇಳ್ತಿದ್ದೀರಾ. ಹೌದು, 100% ನಿಮ್ಮ ಉತ್ತರ ಸರಿಯಾಗಿದೆ. ಕ್ರೈಸ್ತ ಧರ್ಮ ಏನಿದೆ ಇದರ ಉದ್ಭವ ಬಂದ್ಬಿಟ್ಟು ಇವತ್ತೇನು ಇಸ್ರೇಲ್ ಅಂತ ನಾವೇನ್ ಗುರ್ತಿಸ್ತಾ ಇದೀವಿ, ಇಸ್ರೇಲ್ ಮತ್ತೆ ಇರಾನ್ ನಡುವೆ ಭೀಕರ ಯುದ್ಧಗಳು ನಡೀತಾ ಇದೆ. ಸೊ ಇಸ್ರೇಲ್ ನ ಪ್ಯಾಲೆಸ್ತೈನ್ ಪ್ರದೇಶ ಬರುತ್ತೆ, ಪ್ಯಾಲೆಸ್ತೈನ್ ಅಂತ ಹೇಳಿ, ಅಂದ್ರೆ ಅದನ್ನ ಪಶ್ಚಿಮ ಏಷ್ಯಾ ಅಂತ ಹೇಳಿ ಕರಿತೀವಿ. ಅಲ್ಲಿ ಈ ಧರ್ಮ ಹುಟ್ಟುವಂಥದ್ದು. ಅಂದ್ರೆ ಹಿಂದೂ, ಬೌದ್ಧ, ಇಸ್ಲಾಂ, ಕ್ರೈಸ್ತ ಈ 4 ಧರ್ಮಗಳು ಕೂಡ ಏಷ್ಯಾದಲ್ಲಿ ಹುಟ್ಟಿವೆ ಅಂತ ಹೇಳಿ ಹೇಳ್ತೀವಿ. ಶಾಲಾ ಮಟ್ಟದಲ್ಲಿ ಕೆಲವೊಮ್ಮೆ ಕ್ರೈಸ್ತ ಧರ್ಮ ಯುರೋಪ್ ಅಂತ ಹೇಳಿ ನಾವು ತಪ್ಪಾಗಿ ಭಾವಿಸ್ತಾರೆ. ವಾಸ್ತವದಲ್ಲಿ ಇದು ಹುಟ್ಟಿದ್ದು ಮೂಲ ಏಷ್ಯಾದಲ್ಲೇ ಹುಟ್ಟುತ್ತೆ. ಆದ್ರೆ ಯೂಶುವಲಿ ನಾವಿದ್ನ ಪಾಶ್ಚಿಮಾತ್ಯ ರಿಲಿಜಿಯನ್ಸ್ ಅಂತ ಹೇಳಿ ಓದೋದು ಸಹಜ. ಪಾಶ್ಚಿಮಾತ್ಯ ರಿಲಿಜಿಯನ್ಸ್, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಇವೆಲ್ಲವೂ ಕೂಡ ಪಾಶ್ಚಿಮಾತ್ಯ ಧರ್ಮಗಳು ಅಂತ ಹೇಳಿ ಕೂಡ ನಾವು ಗುರುತಿಸ್ತೀವಿ. ಬಟ್ ಇದ್ರ ಮೂಲತಃ ಬಂದ್ಬಿಟ್ಟು ಪಶ್ಚಿಮ ಏಷ್ಯಾದಲ್ಲಿ ಬರ್ತಕ್ಕಂತ ಇಸ್ರೇಲ್ ನ ಪ್ಯಾಲೆಸ್ತೈನ್ದಲ್ಲಿ ಕ್ರೈಸ್ತ ಧರ್ಮ ಹುಟ್ಟುವಂಥದ್ದು. ಸರಿ, ನಾವು ಓದುವಾಗ ಮಾತ್ರ ಇದನ್ನ ಏನ್ ಮಾಡ್ತೀವಿ, ಕ್ರೈಸ್ತ ಧರ್ಮ ಯುರೋಪ್ ಅಂದ್ರೆ ಯುರೋಪ್ನ ಮೇಲೆ ಜಾಸ್ತಿ ಪ್ರಭಾವ ಬೀರ್ತು ಅನ್ನೋದು ನಮ್ಮ ಕಾನ್ಸೆಪ್ಟ್. ಯಾಕೆಂದ್ರೆ ಯುರೋಪಿಯನ್ನರು ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಾರೆ ಸುಮಾರು ದಶಕಗಳ ಕಾಲ. ಅಂಡ್ ಕ್ರೈಸ್ತ ಮಿಷನರಿಗಳೆಲ್ಲ ಕ್ರೈಸ್ತ ಧರ್ಮದ ಪ್ರಸಾರವನ್ನ ಕೂಡ ಮಾಡ್ತಾರೆ. ಇದೆ ಎಲ್ಲದರ ಪ್ರಭಾವವಾಗಿ ನಾವು ಅದನ್ನ ಒಪ್ಕೊಳ್ಳಲ್ಲ ಅಷ್ಟೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ದಕ್ಷಿಣ ಏಷ್ಯಾದಲ್ಲಿ ವ್ಯಾಪಕವಾಗಿ ಮಾತನಾಡುವಂತಹ ಪ್ರಮುಖ ಭಾಷಾ ಕುಟುಂಬ ಯಾವುದು? ರೋಮಾನ್ಸ್ ಲ್ಯಾಂಗ್ವೇಜಸ್ ಅಂದ್ರೆ ಈ ರೋಮ್ ನಿಂದ ಬಂದಂತಹ ಭಾಷೆಗಳು, ಸೈನೋ ಟಿಬೇಟನ್, ಇಂಡೋ ಯುರೋಪಿಯನ್ ಅಥವಾ ಇದನ್ನ ಇಂಡೋ ಆರ್ಯನ್ ಶಾಖೆ ಅಂತ ಹೇಳಿ ಕೂಡ ಕರಿತೀವಿ, ಯುರಾಲಿಕ್ ಅಂತ ಇದೆ. ದಕ್ಷಿಣ ಏಷ್ಯಾದಲ್ಲಿ ವ್ಯಾಪಕವಾಗಿ ಮಾತನಾಡುವಂತಹ ಪ್ರಮುಖ ಭಾಷಾ ಕುಟುಂಬ ಯಾವುದು? ಅಂದ್ರೆ ಹೆಚ್ಚಾಗಿ ಮಾತನಾಡುವಂತಹ ಒಂದು ಭಾಷೆ ಯಾವುದು ಅಂತ ಕೇಳಿದಾರೆ. ಅದು ಎಲ್ಲಿ? ದಕ್ಷಿಣ ಏಷ್ಯಾದಲ್ಲಿ. ಕ್ವಿಕ್ ಆಗಿ ಯೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಇಂಡೋ ಆರ್ಯನ್ ಶಾಖೆ ಅಂತ ಹೇಳಿ ಹೇಳಿದ್ರಿ. ವೆರಿ ಗುಡ್, ಸರಿಯಾಗಿದೆ ಉತ್ತರ. ಹಿಂದಿ, ಬಂಗಾಳಿ, ಮರಾಠಿ, ಪಂಜಾಬಿ ಮುಂತಾದ ದಕ್ಷಿಣ ಏಷ್ಯಾದ ಹಲವಾರು ಭಾಷೆಗಳು ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದ
ಇಂಡೋ ಆರ್ಯನ್ ಶಾಖೆಗೆ ಸೇರಿರುವಂತದ್ದು. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇವನ್ನ ನಾವು ಆರ್ಯನ್ ಭಾಷೆಗಳು ಅಂತ ಅನ್ನಲ್ಲ, ದ್ರಾವಿಡ ಭಾಷೆಗಳು ಅಂತ ಕರಿತೀವಿ. ಇವೆಲ್ಲ ನಮ್ಮ ದೇಶವನ್ನ ನಾವು ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತ, ನಿಮ್ಗೆಲ್ಲ ಸರ್ವೇ ಸಾಮಾನ್ಯ ಗೊತ್ತಿರ್ಬೋದು. ಈ ಮೇಲ್ಗಡೆದೇನಿದೆ ಇದನ್ನ ನಾವು ಉತ್ತರ ಭಾರತ ಅಂತ ಹೇಳ್ತೀವಿ. ಇಲ್ಲಿ ಆರ್ಯನರ ಪ್ರಭಾವ ಜಾಸ್ತಿ ಇದೆ. ಇನ್ನ ಕೆಳಗಡೆ ಬಂದ್ಬಿಟ್ರೆ ದ್ರಾವಿಡರು ಅಂತ ಹೇಳಿ ಹೇಳ್ತೇವೆ. ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಾವೇನ್ ದಕ್ಷಿಣ ಭಾರತ ಅಂತ ಏನ್ ಗುರುತಿಸ್ತೀವಿ, ಇದು ದ್ರಾವಿಡ ಪ್ರದೇಶ. ಇಲ್ಲಿ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಈ ರೀತಿ ಭಾಷೆಗಳು ಪ್ರಚಲಿತದಲ್ಲಿ ಇರೋದ್ರಿಂದ ಸೊ ಇದರ ಮೂಲ ಬಂದು ದ್ರಾವಿಡ ಭಾಷೆ ಅಂತ ಹೇಳಿ ಕರಿತಾ ಇದ್ವಿ. ಸೈನೋ ಟಿಬೆಟನ್ ಭಾಷೆಗಳು ಅಂತಂದ್ರೆ ಯಾವುದು? ಪೂರ್ವ ಮತ್ತೆ ಆಗ್ನೇಯ ಏಷ್ಯಾದಲ್ಲಿ ಈ ಭಾಷೆಯನ್ನ ಮಾತನಾಡುವಂತ ಜನಗಳು ಜಾಸ್ತಿ ಅಲ್ಲಿ ಕಂಡು ಬರ್ತಾರೆ. ಈ ರೋಮ್ಯಾನ್ಸ್ ಮತ್ತೆ ಯುರಾಲಿಕ್ ಭಾಷೆಗಳು ಯುರೋಪ್ ನಲ್ಲಿ ಮಾತನಾಡುವಂತ ಭಾಷೆಗಳು. ಅದು ಪ್ರೊನೌನ್ಸಿಯೇಷನ್ ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಆ ಭಾಷೆ ಎಲ್ಲಿಂದ ಪ್ರಭಾವವನ್ನ ಪಡ್ಕೊಂಡಿದೆ ಅಂತ ಹೇಳಿ. ಸರಿ, ಅವು ಯುರೋಪ್ ನಲ್ಲಿ ಮಾತನಾಡುವಂತ ಭಾಷೆಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವುದು ಪೂರ್ವ ಏಷ್ಯಾದ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಪರಿಗಣಿಸಲ್ಪಡುವುದಿಲ್ಲ? Which of the following is not a major economic power in East Asia? ಚೀನಾ, ಹಾಗೇನೆ ಸೌತ್ ಕೊರಿಯಾ, ಲಾವೋಸ್ ಮತ್ತೆ ಚೀನಾ, ಜಪಾನ್. ಓಕೆ, ಇದಕ್ಕೆ ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ಚೀನಾ ಅಂತ ಹೇಳ್ತಿದ್ದೀರಾ. ಲಾವೋಸ್ ಇಸ್ ದ ರೈಟ್ ಆನ್ಸರ್. ಸೊ ಲಾವೋಸ್ ಏನಿದೆ ಅಂತಂದ್ರೆ ಹೇಳ್ತೀನಿ. ಚೀನಾ, ಜಪಾನು, ದಕ್ಷಿಣ ಕೊರಿಯಾ ಈ ಮೂರು ಕೂಡ ಏನಪ್ಪಾ ಅಂದ್ರೆ ಪೂರ್ವ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂತ ದೊಡ್ಡ ಕೈಗಾರಿಕಾ ಆರ್ಥಿಕ ಶಕ್ತಿಗಳು. ನಿಮಗೆ ಗೊತ್ತೇ ಇದೆ, ಜಪಾನ್ ಪುಟ್ಟ ರಾಷ್ಟ್ರ, ದ್ವೀಪ ರಾಷ್ಟ್ರ ಅಂತ ಕರಿತೀವಿ. ಆದ್ರೂ ಕೂಡ ತನ್ನ ಆರ್ಥಿಕ ಕ್ಷೇತ್ರದಲ್ಲಿ ನಾವು ಕೂಡ ಆ ಲೆವೆಲಿಗಿಲ್ಲ. ಭಾರತನೂ ಕೂಡ ಜಪಾನ್ ಲೆವೆಲ್ಗೆ ಇರಕ್ ಸಾಧ್ಯ ಆಗಿಲ್ಲ. ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಆರ್ಥಿಕ ಸ್ಥಿತಿಗತಿಯಲ್ಲಿ ಬಹಳಷ್ಟು ಉತ್ತಮ ಸ್ಥಿತಿಯನ್ನ ಹೊಂದಿರುವಂತ ಒಂದು ರಾಷ್ಟ್ರ. ಇದು ಪೂರ್ವ ಏಷ್ಯಾದಲ್ಲಿ ಕಂಡು ಬರುತ್ತೆ, ದೊಡ್ಡ ರಾಷ್ಟ್ರ ಅಂತ ಹೇಳ್ತೀವಿ. ಲಾವೋಸ್ ಏನಿದೆ ಆಗ್ನೇಯ ಏಷ್ಯಾದ ಸಣ್ಣ ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ಬಂದರಿಲ್ಲ. ಬಂದರು ಪ್ರದೇಶ ಅಂತಂದ್ರೆ ಹಡಗುಗಳ ಕಟ್ಟೆ ಅಂತ ಹೇಳಿ ಕರಿತೀವಿ, ಅಥವಾ ಹಡಗು ಬಂದು ನಿಲ್ಲುವಂತ ಪ್ರದೇಶ ಸಮುದ್ರ ತೀರ ಪ್ರದೇಶಗಳು. ಕಂಪ್ಲೀಟ್ಲಿ ಲ್ಯಾಂಡ್ ಬೇಸ್ಡ್ ಆಗಿರೋದ್ರಿಂದ ಒಂಥರ ಲ್ಯಾಂಡ್ ಲಾಕ್ಡ್ ಅಂತ ಹೇಳಿ ನಾವು ನೆನ್ನೆ ನಾನು ಅದನ್ನ ನಿಮಗೆ ಹೇಳಿದೀನಿ. ಅಭಿವೃದ್ಧಿಶೀಲ ರಾಷ್ಟ್ರ ಇದು, ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರ ಅಲ್ಲ, ಅಭಿವೃದ್ಧಿಯನ್ನ ಹೊಂದುತ್ತಾ ಇರುವಂತ ರಾಷ್ಟ್ರ ಆಗಿರೋದ್ರಿಂದ ಈಗಾಗ್ಲೇ ಇತರರಷ್ಟೇ ಜಾಗತಿಕ ಆರ್ಥಿಕ ಪ್ರಭಾವ ಇಲ್ಲ. ಸೊ ಪ್ರಮುಖ ಆರ್ಥಿಕ ಶಕ್ತಿಗಳಿಗೆ ಹೆಚ್ಚಿನ GDP, ಬಲವಾದ ಕೈಗಾರಿಕೆ, ವ್ಯಾಪಕವಾದಂತ ವ್ಯಾಪಾರದ ಜಾಲನು ಕೂಡ ಬೇಕಾಗತ್ತೆ ಅಲ್ವಾ. ಒಂದು ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತಂದ್ರೆ ಸಾಮಾನ್ಯ ಅಲ್ಲ. ಅದರ GDP, ಗ್ರಾಸ್ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಏನಿದೆ ತುಂಬಾ ಜಾಸ್ತಿ ಇರ್ಬೇಕು. ಆಮೇಲೆ ಇನ್ಕಮ್ ಜಾಸ್ತಿ ಇರ್ಬೇಕಾಗ್ತದೆ. ಹಂಗಿದ್ದಾಗ ಅದನ್ನ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಹೊಂದಿದಂತಹ ದೇಶ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವಂಥದ್ದು. ಪಶ್ಚಿಮ ಏಷ್ಯಾದಲ್ಲಿರುವಂತಹ ಪ್ರಮುಖ ಉಪಖಂಡ ಯಾವುದು? ಪೆನಿನ್ಸುಲಾ ಅಂತ ಹೇಳಿ ಕೂಡ ನಾವು ಅದನ್ನ ಕರಿತಾ ಇದೀವಿ. ಅರೇಬಿಯನ್ ಉಪಖಂಡ, ಐಬೀರಿಯನ್ ಉಪಖಂಡ, ಯುಬುಖಟಾನ್ ಉಪಖಂಡ ಹಾಗೂ ಕೊರಿಯನ್ ಉಪಖಂಡ ಅಂತ ಇದೆ. ಅಂದ್ರೆ ಇದು ಎಲ್ಲಿ ಕಂಡು ಬರುತ್ತೆ? ಪಶ್ಚಿಮ ಏಷ್ಯಾ. ನಾವು ನಮ್ಮ ಭಾರತದ ಬಗ್ಗೆ ಅಷ್ಟು ತಿಳ್ಕೊಳ್ತಾ ಇಲ್ಲ, ಇಡೀ ಏಷ್ಯಾ ಖಂಡದ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ. ಏಷ್ಯಾ ಕಾಂಟಿನೆಂಟ್, ಇಟ್ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳಿ ಕರಿತೀವಿ. 7 ಭೂಖಂಡಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಭೂಖಂಡ, ವೈಪರೀತ್ಯಗಳ ಖಂಡ, ಬಹಳಷ್ಟು ಡಿಫ್ರೆನ್ಶಿಯೇಟ್ ಆಗಿರುವಂತ ಭೂಖಂಡ ಅಂದ್ರೆ ಏಷ್ಯಾ. ಅದ್ರಲ್ಲಿ ಮರುಭೂಮಿ ಇದೆ, ಸಸ್ಯವರ್ಗಗಳಿದೆ, ಪ್ರಾಣಿ ವರ್ಗಗಳಿದೆ, ಕೈಗಾರಿಕೆಗಳು, ವಿಭಿನ್ನ ಕೈಗಾರಿಕೆಗಳನ್ನ ನೋಡ್ತಾ ಇದೀವಿ. ವ್ಯಾಪಾರ, ಆರ್ಥಿಕತೆ, ಪಶುಸಂಗೋಪನೆ, ಕೃಷಿ ಎಲ್ಲವೂ ಕೂಡ ಏನಾಗಿದೆ? ವೈವಿಧ್ಯಗಳಿಂದ ಕೂಡಿರ್ತಕ್ಕಂಥ ಖಂಡ ಅಂತ ಹೇಳ್ತಾ ಇದ್ವಿ ಅಲ್ವಾ. ಸರಿ, ಹಾಗಾದ್ರೆ ಇವಾಗ
ಪಶ್ಚಿಮ ಏಷ್ಯಾದಲ್ಲಿ, ಈಗ ನಾವು ಆಗ್ನೇಯ ಏಷ್ಯಾ ಬಗ್ಗೆ ಗೊತ್ತಾಯ್ತು, ದಕ್ಷಿಣ ಏಷ್ಯಾದ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಅದೇ ತರನೇ ಪಶ್ಚಿಮ ಏಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಉಪಖಂಡ ಯಾವುದು ಅಂತ ಪ್ರಶ್ನೆ ಇದೆ. ಯಾವ್ದಾಗತ್ತೆ? ಯೋಚನೆ ಮಾಡಿ ಆನ್ಸರ್ ಕೊಡಿ. ಎಸ್, ಇಲ್ಲಿ ಐಬೀರಿಯನ್ ಉಪಖಂಡ ಅಂತ ಹೇಳಿ ಹೇಳ್ತಿದ್ದೀರಾ. ಅರೇಬಿಯನ್ ಉಪಖಂಡ ಇಸ್ ದ ರೈಟ್ ಆನ್ಸರ್. ಅರೇಬಿಯನ್ ಉಪಖಂಡ ಏನಾಗಿದೆ, ಇದು ಪಶ್ಚಿಮ ಏಷ್ಯಾದಲ್ಲಿ ಕಂಡು ಬರುತ್ತೆ. ಇಲ್ಲಿ ಕೆಂಪು ಸಮುದ್ರ, ಅರೇಬಿಯನ್ ಸಮುದ್ರ, ಪರ್ಷಿಯನ್ ಕೊಲ್ಲಿ ಇವೆಲ್ಲವೂ ಕೂಡ ಇದಕ್ಕೆ ಒಂದು ಗಡಿ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಬರುವಂತಹ ದೇಶಗಳು ಬಂದ್ಬಿಟ್ಟು ಸೌದಿ ಅರೇಬಿಯಾ, ಏನ್ ಇವಾಗ ನಾವು ಹೇಳ್ತಾ ಇದೀವಿ ನೋಡಿ, ಆಯಿಲ್ ಕಂಟ್ರೀಸ್ ಅಂತ ಹೇಳ್ತಾ ಇದೀವಿ. ಸೊ ಅದರಲ್ಲಿ ಸೌದಿ ಅರೇಬಿಯಾ ಆಗಿರ್ಬೋದು, ಯಮನ್, ಒಮನ್, UAE, ಕತಾರ್, ಕುವೈತ್, ದ್ವೀಪ ರಾಷ್ಟ್ರವಾಗಿರ್ತಕ್ಕಂಥ ಬರ್ಹೈನ್ ಇವೆಲ್ಲವೂ ಕೂಡ ಈ ಪಶ್ಚಿಮ ಏಷ್ಯಾದಲ್ಲಿ ಕಂಡು ಬರುವಂತ ರಾಷ್ಟ್ರಗಳು. ಇಲ್ಲಿ ಭಾರಿ ಪ್ರಮಾಣದಲ್ಲಿ ತೈಲ ಸಂಪತ್ತಿದೆ, ಮತ್ತೆ ಮರುಭೂಮಿ ಪ್ರದೇಶಗಳು ಕೂಡ ಜಾಸ್ತಿ ಇದೆ ಅಲ್ವಾ. ಈಗ ನಿಮಗೆಲ್ಲ ಯುದ್ಧದ ಭೀತಿಯಿಂದಾಗಿ ಸಿಲಿಂಡರ್ಗಳು ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಯಾಕೆ ಸಿಲಿಂಡರ್ಗಳು ಅಂದ್ರೆ ಅಲ್ಲಿಂದ ಉತ್ಪಾದನೆ ಆಗುತ್ತೆ ಅಂತ ಅನ್ನೋದಕ್ಕೆ. ಸೊ ನಮಗೆ ಬರ್ಬೇಕಾಗಿರೋಂತ ದಾರಿ ಅದೇ. ಆದ್ರೆ ಇವಾಗ ಇರಾನ್ ಏನ್ ಮಾಡಿದೆ ಅಂತಂದ್ರೆ, ಒಂಚೂರು ಏನು ಪಾಸಿಂಗ್ ಇದೆ ಅಲ್ಲ, ಪಾಸಿಂಗ್ ಸ್ಟೇಟ್ ಅಂತ ಹೇಳಿ ಕರಿತಾ ಇದೀವಿ, ಅದಕ್ಕೆ ಅಡ್ಡಿ ಹಾಕಿರೋದ್ರಿಂದ ಇಷ್ಟು ಸಮಸ್ಯೆಗಳು ಪೂರೈಕೆ ಆಗ್ತಾ ಇಲ್ಲ ಅಷ್ಟೆ. ಅರ್ಥ ಆಯ್ತಾ? ಬಟ್ ನಮಗೇನ್ ಅಡ್ಡಿ ಇಲ್ಲ, ಮೋಸ್ಟ್ ಪ್ರೊಬಾಬಲಿ ಗೊತ್ತಿದೆ ನಮ್ಗೆ. ಓಕೆ, ಎಲ್ಲ ಒಂದು ಫ್ರೀಡಮ್ ಇದೆ. ಇಲ್ಲಿ ಬೇರೆ ಆಯ್ಕೆಗಳಲ್ಲಿ ಇರ್ತಕ್ಕಂಥ ಉಪಖಂಡಗಳು ಯುರೋಪ್ ಅಥವಾ ಅಮೆರಿಕ ಖಂಡಗಳಿಗೆ ಸೇರಿದೆ ಅಂತ ಹೇಳಿ ನಾವು ಹೇಳ್ಬೋದು. ಉದಯಿಸುತ್ತಿರುವಂತಹ ಸೂರ್ಯದ ನಾಡು ಎಂದು ಕರೆಯಲ್ಪಡುವಂತಹ ಏಷ್ಯಾದ ರಾಷ್ಟ್ರ ಯಾವುದು? ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್. ಭಾರತ, ಜಪಾನ್, ಚೀನಾ ಹಾಗೂ ಥೈಲ್ಯಾಂಡ್. ಸೂರ್ಯ ಉದಯಿಸುತ್ತಿರುವಂತಹ ಸೂರ್ಯದ ನಾಡು, ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್, ಯಾವ ಕಂಟ್ರಿ, ಯಾವ ದೇಶ? ಹಾ, ವೆರಿ ಗುಡ್, ಜಪಾನ್ ಅಲ್ವಾ? ವೆರಿ ಗುಡ್ ಆನ್ಸರ್, ಜಪಾನ್ ಸರಿಯಾಗಿದೆ. ಯಾಕೆ ಇದನ್ನ ನಾವು ಉದಯಿಸುತ್ತಿರುವ ಸೂರ್ಯದ ನಾಡು ಅಂತ ಹೇಳಿ ಕರಿತೀವಿ ಅಂತಂದ್ರೆ, ಇದು ಪೂರ್ವ ಭಾಗದಲ್ಲಿದೆ, ಸೂರ್ಯ ಉದಯಿಸ್ತಕ್ಕಂತಹ ದಿಕ್ಕಿನಲ್ಲಿ ಇರೋದ್ರಿಂದ ಉದಯಿಸುತ್ತಿರುವಂತಹ ಸೂರ್ಯದ ನಾಡು ಅಂತ ಕರಿತೀವಿ. ಜಪಾನಿ ಭಾಷೆಯಲ್ಲಿ ದೇಶದ ಹೆಸರು ನಿಪ್ಪೋನ್ ಅಥವಾ ನಿಹೋನ್ ಅಂತ ಆಗಿದೆ. ಅಂದ್ರೆ ಇದರ ಮೂಲ ಅರ್ಥ ಏನ್ ಗೊತ್ತಾ? ಸೂರ್ಯನ ಮೂಲ ಅಂತ ಅರ್ಥ. ಸೊ ಜಪಾನ್ ಧ್ವಜದಲ್ಲೂ ಕೂಡ ಕೆಂಪು ಬಣ್ಣದ ಸೂರ್ಯ ಚಕ್ರದ ಚಿಹ್ನೆಯನ್ನ ನಾವು ಗುರುತಿಸಬಹುದು. ಇಫ್ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ ಸ್ವಲ್ಪ ಆ ಬಾವುಟವನ್ನ ಕೂಡ ನೋಡಿ, ಜಪಾನ್ ದೇಶದ ಧ್ವಜ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಹಾಗೇನೆ ಅದರ ಭೌಗೋಳಿಕ ಸ್ಥಾನ, ಸಾಂಸ್ಕೃತಿಕ ಗುರುತನ್ನ ಕೂಡ ಇದು ಸೂಚಿಸುತ್ತೆ. ನಾನ್ ನಿಮಗೆ ಹೇಳ್ದೆ, ಜಪಾನ್ ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಆ ಆರ್ಥಿಕ ಪ್ರಗತಿಯಲ್ಲಿ ತನ್ನನ್ನ ಯಾರಿಗಿಂತಲೂ ಕೂಡ ಕಡಿಮೆ ಇಡಿಸ್ಕೊಳಕ್ ಪ್ರಯತ್ನ ಮಾಡೇ ಇಲ್ಲ ಇಲ್ಲಿವರೆಗೂ ಕೂಡ. ಆವಾಗವಾಗ ಭೂಕಂಪನೆಗಳು ಆಗ್ತಾನೆ ಇರುತ್ತೆ. ಆ ದೇಶಕ್ಕಾದಷ್ಟು ಭೂಕಂಪನೆಗಳು ಬೇರೆ ಎಲ್ಲೂ ಕೂಡ ನಾವು ಕಾಣಕ್ಕಾಗಲ್ಲ. ಮತ್ತೆ ಮತ್ತೆ ಅದು ಉದಯ ಆಗ್ತಾನೆ ಇರುತ್ತೆ. ಜಪಾನ್ ಅಷ್ಟು ಸ್ಟ್ರಾಂಗ್ ಆಗಿರುವಂತ ಕಂಟ್ರಿ, ಅಷ್ಟು ಒಂದು ಬೆಳವಣಿಗೆ ಹೊಂದಿದಂತ ಕಂಟ್ರಿ ಅಂತ ಹೇಳಿ ನಾವು ಜಪಾನ್ ಅನ್ನ ಗುರುತಿಸ್ತೀವಿ. ಮುಂದಿನ ಪ್ರಶ್ನೆಗೆ ಬರೋಣ. 23ನೇ ಪ್ರಶ್ನೆ ಹೀಗಿದೆ, ಏನಿದೆ? ಈ ಕೆಳಗಿನ ಯಾವ ಏಷ್ಯಾದ ದೇಶವು ಅನೇಕ ದ್ವೀಪಗಳಿಂದ ಕೂಡಿದಂತ ದ್ವೀಪ? ಲಾವೋಸ್, ಮಂಗೋಲಿಯಾ, ಫಿಲಿಪೈನ್ಸ್ ಹಾಗೆ ಅಫ್ಘಾನಿಸ್ತಾನ್. ವಿಚ್ ಆಫ್ ದೀಸ್ ಏಷ್ಯನ್ ಕಂಟ್ರೀಸ್ ಈಸ್ ಆನ್ ಆರ್ಚಿಪ್ಲೋಗ್, ಅಂದ್ರೆ ಮೇಡ್ ಅಪ್ ಆಫ್ ಮೆನಿ ಐಲ್ಯಾಂಡ್ಸ್. ಬಹಳಷ್ಟು ದ್ವೀಪಗಳಿಂದ ಕೂಡಿದಂತ ಒಂದು ದ್ವೀಪ ಗುಚ್ಛ, ಅದನ್ನ ಆರ್ಕಿಪೆಲೋಗೋ ಅಂತ ಹೇಳಿ ಕರೀತಾರೆ. ಲಾವೋಸ, ಮಂಗೋಲಿಯನ, ಫಿಲಿಪೈನ್ಸ್ ಅಥವಾ ಅಫ್ಘಾನಿಸ್ತಾನ? ಇದಕ್ಕೆ ಫಿಲಿಪೈನ್ಸ್ ಅಲ್ವಾ? ಅಂದ್ರೆ ದ್ವೀಪಗಳ ಸಮೂಹ ಇದೆ.
ಸಾಕಷ್ಟು ದ್ವೀಪಗಳ ಕೂಡಿ ಒಂದು ದ್ವೀಪ ಗುಚ್ಛ ಅಂತ ಹೇಳಿ ರೆಡಿ ಆಗಿರೋದು, ಅದಕ್ಕೆ ಫಿಲಿಪೈನ್ಸ್ ಅಂತ ಹೇಳಿ ಕರಿತಾ ಇದ್ವಿ. ನೋಡಿ ಇಲ್ಲಿ ಎಷ್ಟು ದ್ವೀಪಗಳಿರ್ಬೋದು, ಸುಮಾರು ಈ ಫಿಲಿಪೈನ್ಸ್ ಆಗ್ನೇಯ ಏಷ್ಯಾದಲ್ಲಿ 7,000ಕ್ಕಿಂತಲೂ ಕೂಡ ಹೆಚ್ಚು ದ್ವೀಪಗಳಿಂದ ಕೂಡಿದಂತ ಒಂದು ದ್ವೀಪ ರಾಷ್ಟ್ರ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಶಾಂತ ಮಹಾಸಾಗರದಲ್ಲಿ ಇರೋದ್ರಿಂದ ಇಲ್ಲಿಗೆ ಚಂಡಮಾರುತ, ಭೂಕಂಪಗಳ ಪ್ರಭಾವ ಜಾಸ್ತಿ ಇದೆ. ಶಾಂತ ಮಹಾಸಾಗರ ಅಂತಂದ್ರೆ ಪೆಸಿಫಿಕ್ ಓಷನ್ ಅಂತ ಕರಿತಾ ಇದ್ವಿ. ಪ್ರಪಂಚದ ಅತ್ಯಂತ ದೊಡ್ಡದಾದಂತ ಓಷನ್ ಅಂದ್ರೆ ಪೆಸಿಫಿಕ್ ಓಷನ್, ಶಾಂತ ಮಹಾಸಾಗರ ಇಲ್ಲಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಜಾಸ್ತಿ ಭೂಕಂಪನಗಳು, ಚಂಡಮಾರುತಗಳು ಇದ್ರ ಪ್ರಭಾವ ಜಾಸ್ತಿ ಇದೆ. ಇನ್ನ ಲಾವೋಸ್, ಮಂಗೋಲಿಯಾ, ಅಫ್ಘಾನಿಸ್ತಾನ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಭೂಖಂಡದಲ್ಲಿ ಇರ್ತಕ್ಕಂಥ ಒಳನಾಡಿನ ದೇಶಗಳು. ಇವು ದ್ವೀಪ ಅಲ್ಲ. ದ್ವೀಪ ಅಂತಂದ್ರೆ ನಿಮಗೆ ಗೊತ್ತಿದೆ, ಹೊರಗಡೆ ಆಚೆ ಬರುವಂತ ಒಂದು ಕಂಟ್ರೀಸ್. ದ್ವೀಪ ಗುಚ್ಛ ರಾಷ್ಟ್ರಗಳಲ್ಲಿ ಸಮುದ್ರ ಜೀವಿ ವೈವಿಧ್ಯತೆ ಹಾಗೆ ತೀರಾ ಆಧಾರಿತ ಸಂಸ್ಕೃತಿ ಜಾಸ್ತಿ ಆಗಿರುತ್ತೆ ದ್ವೀಪ ರಾಷ್ಟ್ರಗಳಲ್ಲಿ. ನಮ್ಮಲ್ಲೂ ಕೂಡ ನಮ್ಮ ಭಾರತ ಅಂತ ಬಂದಾಗ ಈ ಅಂಡಮಾನ್ ಮತ್ತೆ ನಿಕೋಬಾರ್ ಆಗಿರ್ಬೋದು, ಲಕ್ಷದ್ವೀಪಗಳಾಗಿರ್ಬೋದು, ಎಲ್ಲವೂ ಕೂಡ ದ್ವೀಪ ರಾಷ್ಟ್ರಗಳೇ. ಇತ್ತೀಚಿನ ದಶಕಗಳವರೆಗೂ ಕೂಡ ಏಷ್ಯಾ ಹಾಗೂ ವಿಶ್ವದಲ್ಲೂ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದಂತಹ ದೇಶ ಯಾವುದು? ಭಾರತ, ಚೀನಾ, ಇಂಡೋನೇಷ್ಯಾ ಹಾಗೂ ಪಾಕಿಸ್ತಾನ. ಎಸ್, ಇದಕ್ಕೆ ಸರಿಯಾದ ಉತ್ತರ ಬಂದು ಚೀನಾ ಅಲ್ವೇನ್ರಿ? ಚೀನಾ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ, ಇಡೀ ಪ್ರಪಂಚದಲ್ಲೇ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತ ರಾಷ್ಟ್ರ ಅಂತೇಳಿ ನಾವು ಚೀನಾವನ್ನ ಗುರುತಿಸ್ತೀವಿ. ಇನ್ನ ನೆಕ್ಸ್ಟ್ ನಾವೇ ಭಾರತದವರೇ. ಪಿಂಕುನ್ ಕರ್ಕೊಂಬರಕ್ಕೆ ಮಳೆ ಬರ್ತದೆ. ಭಾರತ ಏನಪ್ಪಾ ಅಂದ್ರೆ 2ನೇ ಸ್ಥಾನದಲ್ಲಿದೆ. ಇತ್ತೀಚಿನ ಅಂದಾಜುಗಳಲ್ಲಿ ಭಾರತ ಸ್ವಲ್ಪ ಮುಂದೆ, ಚೀನಾ ನಂತರ. ಆದ್ರೆ ಎರಡೂ ಏಷ್ಯಾದಲ್ಲಿ ಇರ್ತಕ್ಕಂಥ ಬಹುಜನ ಸಂಖ್ಯಾ ರಾಷ್ಟ್ರಗಳು ಅಂತ ಹೇಳಿ ಕೂಡ ಗುರುತಿಸ್ತಾ ಇದೀವಿ. ಭಾರಿ ಜನಸಂಖ್ಯೆಯಿಂದ ದೊಡ್ಡ ಕಾರ್ಮಿಕ ಶಕ್ತಿ, ವ್ಯಾಪಕ ಮಾರ್ಕೆಟ್ ಇವರಿಗಿದೆ. ಅದೇ ಸಮಯದಲ್ಲಿ ಸಂಪನ್ಮೂಲಗಳ ಮೇಲೆ ಒತ್ತಡ, ಪರಿಸರ ಸಮಸ್ಯೆಗಳಂತಹ ಸವಾಲುಗಳು ಕೂಡ ಇಲ್ಲಿ ಉಂಟಾಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ ಏಷ್ಯಾದ ದೇಶದ ಭಾಗ ಏಷ್ಯಾ ಹಾಗೂ ಯುರೋಪ್ ನಲ್ಲಿದೆ ಮತ್ತು ಬೋಸ್ಪೋರಸ್ ಸುಂಕರ ಮಾರ್ಗವನ್ನ ನಿಯಂತ್ರಣ ಮಾಡುತ್ತೆ? ಇರಾನ್, ಟರ್ಕಿ, ಸೌದಿ ಅರೇಬಿಯಾ ಹಾಗೂ ಕಜಕಿಸ್ತಾನ್ ಅಂತ ಇದೆ. Which Asian country is spread over both Asia and Europe and controls the Bosporus Strait? ಚಾರ್ಜ್ ಬೇಡ ಅಂತ ಹೇಳಿ ಹಾಕುದು. ಚಾರ್ಜ್ ಹಾಕ್ಬಿಡ್ರಿ, ಬೇಡ ಆಮೇಲೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಬಂದು ಏನಾಗುತ್ತೆ, ಟರ್ಕಿ ಅಲ್ವಾ? ಟರ್ಕಿ ದೇಶದ ಒಂದು ಭಾಗ, ಅದು ಪಶ್ಚಿಮ ಏಷ್ಯಾದಲ್ಲೂ ಇನ್ನೊಂದು ಭಾಗ, ಹಾಗೆ ದಕ್ಷಿಣ ಪೂರ್ವ ಭಾಗದಲ್ಲೂ ಕೂಡ ಇದೆ. ಇದನ್ನ ಅನಟೋಲಿಯಾ ಅಂತ ಹೇಳಿ ಕೂಡ ಕರೀತಾರೆ. ಈ ಬೋಸ್ಪರಸ್ ಸುಂಕ ಮಾರ್ಗದ ಎರಡೂ ತೀರಗಳಲ್ಲೂ ಕೂಡ ಇಸ್ತಾಂಬುಲ್ ನಗರವನ್ನ ನಾವು ಕಾಣ್ಬೋದು. ಬೋಸ್ಪರಸ್ ಏನಿದೆ, ಕಾಳು ಸಾಗರವನ್ನ ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಸಂಪರ್ಕ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಬೋಸ್ಪರಸ್ ಮಾರ್ಗದ ಬಗ್ಗೆ ಬಹಳಷ್ಟು ಸಲ ಕೇಳಿದಾರೆ ಎಕ್ಸಾಮ್ ನಲ್ಲಿ. ಸೊ ಇದರಿಂದ ಏನ್ ಲಾಭ ಟರ್ಕಿಗೆ ಅಂತಂದ್ರೆ, ಈ ಕಾಳು ಸಾಗರವನ್ನ ಮೆಡಿಟರೇನಿಯನ್ ಸಮುದ್ರದ ಜೊತೆಗೆ ಜೋಡಿಸೋದ್ರಿಂದ ಟರ್ಕಿಗೆ ಜಾಸ್ತಿ ವ್ಯಾಪಾರ, ಆಮೇಲೆ ವ್ಯಾಪಾರ ಸಂಪರ್ಕಕ್ಕೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ಇದು ನ್ಯಾಚುರಲ್ ಆಗಿ ರಕ್ಷಣಾ ದೃಷ್ಟಿಕೋನದಿಂದಲೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅನ್ನ ಪಡ್ಕೊಂಡಿರುವಂತ ಒಂದು ಮಾರ್ಗ ಅಂತ ಹೇಳಿ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವುದು ಏಷ್ಯಾದ ಪ್ರಮುಖ ಅಕ್ಕಿ ಬೆಳಿತಕ್ಕಂತ ಪ್ರದೇಶ? ಸೈಬೀರಿಯಾ,
ಗಂಗಾ ಬ್ರಹ್ಮಪುತ್ರ ಮೈದಾನಗಳು, ಅರೇಬಿಯನ್ ಮರುಭೂಮಿ, ಹಾಗೆ ಟಿಬೆಟಿಯನ್ ಪೀಠಭೂಮಿ ಅಂತ ಇದೆ. ಹೇಳಿ, ಆನ್ಸರ್ ಹೇಳಿ. Which of these is a major rice growing region in Asia? ಹಾ, ಗಂಗಾ ಮತ್ತೆ ಬ್ರಹ್ಮಪುತ್ರ ಮೈದಾನಗಳು ಅಂತೇಳಿ ಹೇಳ್ತಾ ಇದ್ದೀರಾ, ಹೌದಾ? ಹೌದು. ಯಾಕೆಂತಂದ್ರೆ ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿಗಳ ಬಯಲ್ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚಾಗಿ ವಿಶಾಲ ಮೈದಾನಗಳಿದೆ. ನಿಮ್ಗೆ ಗೊತ್ತಿರ್ಬೋದು, ಉತ್ತರ ಮೈದಾನವನ್ನ ನಾವು ಭಾರತದ ಹೃದಯ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಆ ನದಿಗಳು ತಂದಂತಹ ಫಲವತ್ತಾದ ಮಣ್ಣಿನಿಂದ ಯಥೇಚ್ಛವಾದಂತಹ ಕೃಷಿಗೆ ಯೋಗ್ಯಕರವಾಗಿದೆ. ಅಕ್ಕಿಯನ್ನ ಕೂಡ ಜಾಸ್ತಿ ಬೆಳಿತಾರೆ. ಅಕ್ಕಿ ಅಲ್ಲ, ಭತ್ತವನ್ನ ಜಾಸ್ತಿ ಬೆಳಿತಾರೆ. ಇದೆಲ್ಲಿ ಕಂಡು ಬರುತ್ತೆ ಗೊತ್ತಾ? ನಮ್ಮ ಭಾರತ ಮತ್ತೆ ಬಾಂಗ್ಲಾದೇಶದ ಗಂಗಾ ಪುತ್ರ ನದಿಗಳ ಸಸ್ಯ ಶ್ಯಾಮಲ ಮೈದಾನಗಳೇನಿದೆ, ಪ್ರಮುಖ ಭತ್ತ ಬೆಳಿತಕ್ಕಂತ ಪ್ರದೇಶಗಳು. ಹಾಗೆ ಇಲ್ಲಿ ಮಾನ್ಸೂನ್ ಮಳೆಯ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿದೆ, ಉತ್ತರ ಭಾರತ ನದಿಗಳು ಬತ್ತೋದಿಲ್ಲ, ಅಂದ್ರೆ ಇದು ಬೇಸಿಗೆಯಲ್ಲೂ ಕೂಡ ನದಿಗಳು ಹರಿಯುತ್ತೆ. ಯಾಕೆ ಅಂತಂದ್ರೆ ಈ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಹಿಮಗಡ್ಡೆ ರಾಶಿಗಳಿಂದ ಕೂಡಿರುತ್ತೆ. ಅದೇ ಹಿಮಗಡ್ಡೆ ಏನಾಗುತ್ತೆ, ಬೇಸಿಗೆಯಲ್ಲಿ ನೀರಾಗಿ ಹರಿಯೋದ್ರಿಂದ ಉತ್ತರ ಭಾರತ ನದಿಗಳು ವರ್ಷವಿಡೀ ಕೂಡ ನೀರಿನಿಂದ ತುಂಬಿರುತ್ತೆ ಅಲ್ವಾ. ಹಾಗಾಗಿ ತುಂಬಾ ಮಳೆ ಪ್ರಮಾಣನೂ ಜಾಸ್ತಿ ಇದೆ, ಉತ್ತಮ ಪೌಷ್ಟಿಕಾಂಶನೂ ಕೂಡ ಅಲ್ಲಿ ಜಾಸ್ತಿ ಇರೋದ್ರಿಂದ ಭತ್ತ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಭತ್ತ ಮೂಲ ಆಹಾರ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತಾ ಇದೀವಿ. ಅಂಡ್ ಸೈಬೀರಿಯಾ ಮರುಭೂಮಿ, ಪೀಠಭೂಮಿ ಪ್ರದೇಶಗಳೆಲ್ಲ ಇದಕ್ಕೆಲ್ಲ ಸೂಕ್ತ ಅಲ್ಲ ಅಲ್ವಾ, ಅದ್ರಲ್ಲೆಲ್ಲ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಕೆಳಗಿನ ಯಾವುದು ಏಷ್ಯಾದ ಪ್ರಮುಖ ತೈಲ ಉತ್ಪಾದನಾ ಪ್ರದೇಶ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಮೇಜರ್ ಆಯಿಲ್ ಪ್ರೊಡ್ಯೂಸಿಂಗ್ ರೀಸನ್ ಇನ್ ಏಷ್ಯಾ? ಗಂಗಾ ಮೈದಾನಗಳು, ಅರೇಬಿಯನ್ ಕೊಲ್ಲಿ ಪ್ರದೇಶ, ಸೈಬೀರಿಯಾದ ಟಂಡ್ರಾ, ಕೊರಿಯನ್ ಉಪಖಂಡ ಅಂತ ಇದೆ. ತೈಲ ಉತ್ಪಾದನಾ ಪ್ರದೇಶ ಯಾವುದು? ಅದೇ ಇಂಪಾರ್ಟೆಂಟ್. ನಾನೀಗ ಆಲ್ರೆಡಿ ಇದಕ್ಕೆ ಕ್ಲೂನ ಕೂಡ ಕೊಟ್ಟಿದ್ದೀನಿ ಅಂಡ್ ಹೇಳಿದೀನಿ ಕೂಡ. ಎಸ್, ಅರೇಬಿಯನ್ ಕೊಲ್ಲಿ ಪ್ರದೇಶ. ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ, ಯಾಕೆಂದ್ರೆ ಇದು ಗಲ್ಫ್ ರೀಸನ್ ಆಗಿರೋದ್ರಿಂದ ಅರೇಬಿಯನ್ ಗಲ್ಫ್ ರೀಸನ್ ಅಂತ ಕರಿತೀವಿ. ಪಶ್ಚಿಮ ಏಷ್ಯಾದ ಅರೇಬಿಯನ್ ಕೊಲ್ಲಿ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ತೈಲ ಮತ್ತೆ ಅನಿಲ ಸಂಪತ್ತನ್ನ ನೋಡ್ತಾ ಇದೀವಿ. ಇಲ್ಲಿ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, UAE, ಖತಾರ್ ಇವೆಲ್ಲ ದೇಶಗಳು ಕೂಡ ಏನಪ್ಪಾ ಅಂದ್ರೆ ಪ್ರಮುಖ ತೈಲ ರಫ್ತುದಾರರು ಅಂತ ಕರಿತಾ ಇದೀವಿ. ಈಗ ನಿಮಗೇನು ಇಂಪ್ಯಾಕ್ಟ್, ಆ ಯುದ್ಧದಿಂದ ನಮ್ಗೆ ಇಂಪ್ಯಾಕ್ಟ್ ಏನೇನ್ ಆಗ್ತಾ ಇದೆ ಅಂತ ಅದ್ರ ಅನುಭವನೂ ಕೂಡ ನಮ್ಗೆ ಆಗ್ತಾ ಇದೆ. ಯಾಕೆಂದ್ರೆ ತೈಲೋತ್ಪನ್ನಗಳ ಅದೇ ಮೇನ್ ರಾಷ್ಟ್ರಗಳೇ ಅವು. ಅಲ್ಲಿಂದ ನಮಗೆ ಸರಬರಾಜು ಆಗ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಬೆಲೆ ಏರಿಕೆನೂ ಜಾಸ್ತಿ ಆಗುತ್ತೆ, ನಮ್ಗೆ ಅದ್ರ ಕೊರತೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ತೈಲದ ಮೇಲೆನೆ ಅವ್ರು ನಿಂತಿರೋದು. ಯಾಕೆಂದ್ರೆ ಮರುಭೂಮಿ ಪ್ರದೇಶಗಳು, ಬೇರೆ ಏನು ಅಲ್ಲಿ ಬೆಳೆಯಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಬೇರೆ ಕಡೆಯಿಂದ ಅವ್ರು ರಫ್ತು ಮಾಡ್ಕೊಳ್ಬೇಕಾಗಿರೋದು ಆಹಾರ ಧಾನ್ಯಗಳನ್ನ ರಫ್ತು ಮಾಡ್ಕೊಳ್ತಾರೆ. ಅಂಡ್ ಅವರಲ್ಲಿ ಸಿಗುವಂತಹ ತೈಲೋತ್ಪನ್ನಗಳೇನಿದೆ ಬೇರೆ ಕಡೆ ಆಮದಾಗ್ತಾ ಇರುತ್ತೆ ಅಲ್ವಾ. ನೆಕ್ಸ್ಟ್ ಹೋಗೋಣ, ಏಷ್ಯಾದ ಅತ್ಯಂತ ದೀರ್ಘ ನದಿ ಯಾವುದು? ಗಂಗಾ, ಯಾಂಗ್ಟಿ, ಮೆಕಾಂಗ್, ಇಂಡಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಂಗ್ಚೆ. ಆಂಗ್ಚೆ ನದಿ ಏನಿದೆ, ಚೀನಾದ ಆಂಗ್ಚೆ ನದಿ ಏಷ್ಯಾದ ಅತ್ಯಂತ ದೀರ್ಘ ನದಿ ಅಂತ ಹೇಳಿ ಹೇಳ್ತಾ ಇದೀವಿ. ಇದರ ಉದ್ದ ಸುಮಾರು ಬಂದು 600 ಕಿಲೋಮೀಟರ್ ಅಂತ ಇದೆ. ಸಾರಿಗೆ, ನೀರಾವರಿ, ಜಲವಿದ್ಯುತ್ ಉತ್ಪಾದನೆಯಲ್ಲಿ ತುಂಬಾ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಣೆ ಮಾಡುತ್ತೆ. ಅದಲ್ಲದೆ ಗಂಗಾ ನದಿ ಉದ್ದನೂ ಕೂಡ ಜಾಸ್ತಿ ಇದೆ. ಒಂದ್ ನಿಮಿಷ. ರಿವರ್
ಎಸ್, ಒಂದ್ ನಿಮಿಷ. 6300 ಕಿಲೋಮೀಟರ್, ಆಕ್ಚುಲಿ 6300 ಕಿಲೋಮೀಟರ್ಗಳಷ್ಟು ಇದರ ಉದ್ದ ಇರೋದು. ಆಂಚೆ ರಿವರ್ ಅಂತ ಹೇಳ್ತೀವಿ. ಇಟ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಏಷ್ಯಾ ಅಂಡ್ ದ ಥರ್ಡ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ 3ನೇ ಅತ್ಯಂತ ಉದ್ದವಾದಂತಹ ನದಿ. ಹಾಗೇನೆ ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತ ನದಿ. 6000 ಅಂತ ಕೊಟ್ಟಿದೀವಲ್ಲ ಮೇಡಮ್ ಅಂತಂದ್ರೆ, ಇದನ್ನ ನಿಮ್ಗೆ ಪುಸ್ತಕಗಳಲ್ಲಿ ಕೊಟ್ಟಿರುವಂತದ್ದು 6300 ಕಿಲೋಮೀಟರ್ಗಳಷ್ಟು ಇದು ಉದ್ದವನ್ನ ನೋಡ್ತೀವಿ. ಸಾರಿಗೆ, ನೀರಾವರಿ, ಜಲವಿದ್ಯುತ್ ಉತ್ಪಾದನೆಯಲ್ಲಿ ತುಂಬಾ ಪಾತ್ರ ಬಹಳಷ್ಟಿದೆ. ಗಂಗಾ, ಮೆಕಾಂಗ್, ಇಂಡಸ್ ಕೂಡ ದೀರ್ಘ ನದಿಗಳು. ಆದ್ರೆ ಯಾಂಗ್ತೀಸ್ ನದಿಗಿಂತಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ನದಿ ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ. ಭೂಮಿಯ ಮಡುಗಟ್ಟು, ರೂಫ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕರೆಯಲ್ಪಡ್ತಕ್ಕಂತ ಏಷ್ಯಾದ ಪ್ರಮುಖ ಪೀಠಭೂಮಿ ಯಾವುದು ಅಂದ್ರೆ ಪ್ರಸ್ಥಭೂಮಿ ಅಂತಾನೂ ಕೂಡ ಹೇಳ್ಬೋದು. ರೂಫ್ ಆಫ್ ದಿ ವರ್ಲ್ಡ್: ಡಕ್ಕನ್ ಪ್ಲೇಟೋ, ಟಿಬೆಟಿಯನ್ ಪ್ಲೇಟೋ, ಇರಾನಿಯನ್ ಪ್ಲೇಟೋ ಅಂಡ್ ಮಂಗೋಲಿಯನ್ ಪ್ಲೇಟೋ. ದಕ್ಕನ್ ಪೀಠಭೂಮಿ, ಟಿಬೆಟಿಯನ್ ಪೀಠಭೂಮಿ, ಇರಾನಿಯನ್ ಪೀಠಭೂಮಿ, ಮಂಗೋಲಿಯನ್ ಪೀಠಭೂಮಿ. ರೂಫ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಯಾವ್ದನ್ನ ಕರಿತೀವಿ ಏಷ್ಯಾದಲ್ಲಿ? ಈ ನದಿ ಇಟ್ ಒರಿಜಿನೇಟ್ಸ್ ಇನ್ ದ ಗ್ಲೇಷಿಯರ್ ಆಫ್ ದಿ ಟಿಬೆಟಿಯನ್ ಪ್ಲೇಟೋ ಇನ್ ಖಿಂಗೈ ಪ್ರಾವಿನ್ಸ್ ಅಂಡ್ ಫ್ಲೋಸ್ ಇನ್ ಟು ದ ಈಸ್ಟ್ ಚೈನಾ ಸಿ ನಿಯರ್ ಶಂಘೈ. ರಿವರ್ ಆಂಗ್ಚೆ ರಿವರ್ ನೋಡಿದ್ವಲ್ಲ ಅದ್ರದ್ದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಟಿಬೆಟಿಯನ್ ಪೀಠಭೂಮಿ ಅಂತ ಹೇಳಿದ್ರಿ. ವೆರಿ ಗುಡ್, ವೆರಿ ಗುಡ್. ಮಧ್ಯ ಏಷ್ಯಾದಲ್ಲಿ ಬರ್ತಕ್ಕಂತ ಟಿಬೆಟಿಯನ್ ಪೀಠಭೂಮಿ ಏನಿದೆ, ವಿಶ್ವದಲ್ಲೇ ಅತ್ಯಂತ ಎತ್ತರದ ಮತ್ತೆ ದೊಡ್ಡ ಪೀಠಭೂಮಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದ್ರ ಲೆಂತ್ ಎಷ್ಟಿದೆ? ಎಷ್ಟಿದೆ ಇಲ್ಲಿ ಕೊಟ್ಟಿಲ್ಲ, ನಾನು ಕೊಡ್ತೀನಿ ನಿಮಗೆ. ಸುಮಾರು ಇದು ವರ್ಲ್ಡ್ಸ್ ಹೈಯೆಸ್ಟ್ ಅಂಡ್ ಲಾರ್ಜೆಸ್ಟ್ ಪ್ಲೇಟೋ ಅಂತ ಹೇಳಿ ಕರಿತೀವಿ. ಅವರೇಜಿಂಗ್ ಓವರ್ 4500 ಮೀಟರ್ಸ್. 4500 ಮೀಟರ್ಸ್ ಅಂದ್ರೆ ಎಷ್ಟು ಫೀಟ್ ಗಳಲ್ಲಿ ಲೆಕ್ಕ ಹಾಕೋದಾದ್ರೆ 14800 ಫೀಟ್ ಗಳಷ್ಟು ಇದೇನಾಗುತ್ತೆ. ಇದ್ರ ಎಲಿವೇಶನ್ ಅನ್ನ ನೋಡ್ಬೋದು. ಸುಮಾರು 2.5 ಮಿಲಿಯನ್ ಸ್ಕ್ವಯರ್ ಕಿಲೋಮೀಟರ್ ಗಳಷ್ಟು ಇದು ಕವರಿಂಗ್ ಆಗಿರುವಂತದ್ದು. ಎಷ್ಟು? 2.5 ಮಿಲಿಯನ್ ಕವರಿಂಗ್ ಆಗಿರುವಂತ ಒಂದು ಪ್ರಸ್ಥಭೂಮಿ ಇದು, ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಸುಮಾರು 9,70,000 ಸ್ಕ್ವಯರ್ ಮೀಟರ್ ಅಂದ್ರೆ ಚದರ ಕಿಲೋಮೀಟರ್ ಗಳಷ್ಟು ಇದನ್ನ ನಾವು ನೋಡ್ತಾ ಇದ್ದೀವಿ. ಅಂಡ್ ಇದು ಹಿಮಾಲಯ ಮತ್ತೆ ಕುಲಾನ್ ಈ ಮೌಂಟೇನ್ ರೇಂಜಸ್ ಗಳಲ್ಲಿ ಕಂಡು ಬರುತ್ತೆ. ಗೊತ್ತಾಯ್ತಾ? ಟಿಬೆಟಿಯನ್ನು ಇಂಡಸ್, ಬ್ರಹ್ಮಪುತ್ರ, ಮೆಕಾಂಗ್ ಮುಂತಾದಂತಹ ಅನೇಕ ಮಹಾನದಿಗಳ ಮೂಲ ಪ್ರದೇಶನೂ ಕೂಡ ಟಿಬೆಟಿಯನ್ ಪ್ಲೇಟೋ ಹೌದು. ಅತಿ ಎತ್ತರದ ಕಾರಣದಿಂದ ಇದನ್ನ ಭೂಮಿಯ ಮಡುಗಟ್ಟು ಅಂತ ಹೇಳಿ ಕೂಡ ಕರೀತಾರೆ. ರೂಫ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕೂಡ ಇದನ್ನ ಗುರುತಿಸ್ತಾರೆ. ಅಂಡ್ ಈ ಸೆಷನ್ ನ ಕೊನೆಯ ಪ್ರಶ್ನೆ ಇದು. ಯುರೋಪ್ ಮತ್ತೆ ಏಷ್ಯಾ ನಡುವೆ ಇದ್ದು ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕ ಮಾಡುವಂತಹ ಸಮುದ್ರ ಯಾವುದು? ಬ್ಲಾಕ್ ಸಿ, ಕಪ್ಪು ಸಮುದ್ರ, ರೆಡ್ ಸಿ, ಅರೇಬಿಯನ್ ಸಮುದ್ರ, ದಕ್ಷಿಣ ಚೀನಾ ಸಮುದ್ರ. ಯುರೋಪ್ ಮತ್ತೆ ಏಷ್ಯಾ ನಡುವೆ ಇದ್ದು ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕ ಮಾಡುವಂತಹ ಸಮುದ್ರ ಯಾವುದು? ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಅವ್ರ ಆನ್ಸರ್ ಹೇಳಿ. ಎಸ್, ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಸಮುದ್ರ ಅಂತ ಹೇಳ್ತೀವಿ, ಅಥವಾ ಕಾಳು ಸಾಗರ ಅಂತ ಹೇಳಿ ಕೂಡ ಕರಿಬಹುದು. ಆಕ್ಚುಲಿ ಈ ಕಪ್ಪು ಸಮುದ್ರ ಏನಿದೆ ಅಥವಾ ಕಪ್ಪು ಸಾಗರ ಏನಿದೆ, ಪೂರ್ವ ಯುರೋಪ್ ಹಾಗೆ ಪಶ್ಚಿಮ ಏಷ್ಯಾ, ಈ ಪೂರ್ವ ಯುರೋಪ್ ಮತ್ತೆ ಪಶ್ಚಿಮ ಏಷ್ಯಾದ ನಡುವೆ ಇರುವಂತಹ ಒಂದು ಸಮುದ್ರ ಕಪ್ಪು ಸಮುದ್ರ ಅಂತ ಹೇಳ್ತೀವಿ. ನಾನು ಅವಾಗ್ಲೇ ನಿಮ್ಗೆ ಬೋಸ್ಪರಸ್ ಸುಂಕರ ಮಾರ್ಗ ಅಂತ ಏನ್ ಹೇಳ್ದೆ, ಈ ಬೋಸ್ಪರಸ್ ಮಾರ್ಮರ ಸಮುದ್ರ ಮತ್ತೆ ಡಾರ್ಡನ್ ಅಲ್ಲಿ ಸಮುದ್ರ, ಈ 3 ಸಮುದ್ರಗಳು ಕೂಡ ಪಶ್ಚಿಮ ಏಷ್ಯಾದಲ್ಲಿ ಬರ್ತವೆ.
ಈ ದ್ವಾರದ ಮೂಲಕ ಇದೇನ್ ಮಾಡುತ್ತೆ, ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಯಾವುದು? ಕಪ್ಪು ಸಮುದ್ರ. ಅರ್ಥ ಮಾಡ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟ್. 2-3 ಅಂಕಗಳಲ್ಲಿ ಕೂಡ ಕೇಳ್ಬೋದು. ಆಮೇಲೆ ಬರೆಯಲ್ಲ ಅಂತಂದ್ರೆ ಅಂಕಗಳಲ್ಲಿ ಹೊರಟೋಗುತ್ತೆ. ಸೊ ಟರ್ಕಿ ಮುಂತಾದ ದೇಶಗಳು ಇದ್ರ ತೀರದಲ್ಲಿ ಕಂಡು ಬರುತ್ತೆ. ಹಾಗೆ ಯುರೋಪ್ ಮತ್ತೆ ಏಷ್ಯಾ ಎರಡೂ ಭೂಖಂಡಗಳಲ್ಲಿ ಭಾಗಗಳನ್ನ ಕೂಡ ಹೊಂದಿರುವಂತದ್ದು ಈ ಸಮುದ್ರದಲ್ಲೇ. ಸೊ ಇದನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತಂದ್ರೆ, ನಿಮಗೆ ಗೊತ್ತಿದೆ, ವ್ಯಾಪಾರ ವಹಿವಾಟಿಗೋಸ್ಕರನೇ ಸಮುದ್ರ ಮಾರ್ಗಗಳು ಇರೋವಂಥದ್ದು. ಅಂಡ್ ಸಮರಗಳು, ಯುದ್ಧಗಳು ಅಂತ ಏನ್ ಕರಿತೀವಿ, ಯುದ್ಧಗಳು ಆದದ್ದು ಕೂಡ ಜಾಸ್ತಿ ಈ ಕಪ್ಪು ಸಮುದ್ರ ತಟದಲ್ಲಿ ಯುದ್ಧಗಳು ಕೂಡ ಆಗಿರುವಂತದ್ದು. ಓಕೆ, ಹಾಗಾಗಿ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ನಾವು ಎಂಡ್ ಮಾಡೋಣ. ಸುಮಾರು ಇನ್ನು ಕ್ವಶನ್ಸ್ ಗಳು ಇದೆ. ಮುಂದಿನ ತರಗತಿಯಲ್ಲಿ ಈ ಎಲ್ಲಾ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಸುಮಾರು ಒಂದು 15 ಕ್ವಶನ್ಸ್ ಗಳನ್ನ ಈ ತರಗತಿಯಲ್ಲಿ ಡಿಸ್ಕಸ್ ಮಾಡಿದೀನಿ. ಅಂಡ್ ಪಾರ್ಟ್ 3 ಕೂಡ ನಿಮಗೆ ಬರುತ್ತೆ. ಪಾರ್ಟ್ 3 ನಲ್ಲಿ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಆವಾಗ ನಿಮ್ಗೆ ಒಂಚೂರು ಈ ಆರ್ಥಿಕ ಕ್ಷೇತ್ರದ ಬಗ್ಗೆ ಮತ್ತೆ ಏನೇನೆಲ್ಲ ಕೈಗಾರಿಕೆಗಳ ಬಗ್ಗೆ ಇವೆಲ್ಲವೂ ಕೂಡ ನಿಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಇಲ್ಲಿ ಮುಗಿಸೋಣ. ಧನ್ಯವಾದಗಳು ಅಂಡ್ ಟೇಕ್ ಕೇರ್.